12ನೇ ಶತಮಾನದಾಗ ಇಂದ ಈ ದೇವಿ ಈ ರಾಜವಾಡ ಗಂಡುಗಲಿ ಕುಮಾರರಾಮ ಈ ಭಾಗದ ಒಡೆಯ. ಈ ಭಾಗ ಅವಾಗಿಂದ ಈ ದಸರಾ ಉತ್ಸವ ದರ್ಬಾರ್ ಪ್ರಾರಂಭ ಆಗಿದೆ. ತದನಂತರ ಹಕ್ಕಬುಕ್ಕರು ಈ ದಸರಾ ಉತ್ಸವವನ್ನು ವಿಜಯನಗರಕ್ಕೆ ತಗೊಂಡು ಹೋಗ್ತಾ ಕೆಲಸ ಅವ್ರು ಮಾಡಿದ್ದಾರೆ. ಅಲ್ಲಿಂದ 16ನೇ ಶತಮಾನ ವಿಜಯನಗರ ಕೃಷ್ಣದೇವರಾಯ ನಂತರ ಅದು ಅಲ್ಲಿವರೆಗೂ 300 ವರ್ಷ ಅಲ್ಲಿ ಸತತ ಹಂಪಿಯಲ್ಲಿ ನಡೀತಿತ್ತು ನಮ್ಮ ಮಹಾನವಮಿ ದಿಬ್ಬದಲ್ಲಿ. ತದನಂತರ ಅಲ್ಲಿ ವಿಜಯನಗರ ಇದು ಆದಮೇಲೆ ಸಂಪೂರ್ಣ ನೆಲ ಸಮಾನ ಆದಮೇಲೆ ಅದು ಇದನ್ನು ಪೆನುಕೊಂಡಕ್ಕೆ ಕೊಂಡೋದು ಈ ದರ್ಬಾರವನ್ನು. ಪೆನುಕೊಂಡದಿಂದ ಮತ್ತೆ ಅದು ಶ್ರೀರಂಗಪಟ್ಟಣಕ್ಕೆ ಹೋಯಿತು. ಶ್ರೀರಂಗಪಟ್ಟಣದಿಂದ ಇವತ್ತು ಮೈಸೂರಲ್ಲಿ ನಡೀತಾ ಇದೆ. ಆದರೆ ಇವತ್ತು ಮೂಲ ಇಲ್ಲಿಂದ ಪ್ರಾರಂಭ ಆಗಿದೆ. ಇದು ಆ ದೇವಿ ಶಕ್ತಿ ಭಾಳಷ್ಟು ದೊಡ್ಡದಾಗಿ ಇವತ್ತು ಎದ್ದು ಕಾಣಲು ಬರ್ತಾ ಇದೆ. ಯಾಕಂದರೆ ಸತತ 41ನೇ ವರ್ಷದಿಂದ ನಾವು ಈ ಭಾಗದ ಗುಕ್ಕುಂಪಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕಬೆಣಕಲ್, ಹಿರೇಬೆಣಕಲ್, ಜಂಬಲ್ಗೂಡಾಗಲಿ ಈ ಗ್ರಾಮಸ್ಥರ ಒಂದು ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಇಲ್ಲಿ ಉತ್ಸವಗಳು ನಡೀತಾ ಇದ್ದಾವೆ. ಮತ್ತು ಸಾಮೂಹಿಕ ಲಗ್ನಗಳು ಮತ್ತು ಅನೇಕ ಜನರ ಪ್ರತಿಭಾವಂತ ಇವತ್ತು ಎಲ್ಲ ಕೋಲಾಟ ಆಗಲಿ ಮತ್ತು ಎಲ್ಲ ಡೊಳ್ಳು ಕುಣಿತ ಆಗಲಿ ಇವತ್ತು ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡ್ತಕ್ಕಂಥ ಕೆಲಸ ಇಲ್ಲಿ ಆಗ್ತದೆ. ನಾವು ಗಂಗಾವತಿ ಅವರು, ನಾವಿಲ್ಲಿ ಹೇಮಗುಡ್ಡ ದಸರಾ ನೋಡಕ್ಕೆ ಬಂದಿದ್ದೀವಿ. ನಾವು 9 ದಿನನೂ ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ನಾಡ ಹಬ್ಬ ಅಂತ ಹೇಳ್ತೀವಿ. ಇದಕ್ಕೊಂದು ಜಗತ್ತಿನಾದ್ಯಂತ ಇದಕ್ಕೊಂದು ಪಾರಂಪರಿಕ ಸಾಂಸ್ಕೃತಿಕ ಸಂಕೇತವಾಗಿ ಇದಕ್ಕೆ ತುಂಬಾ ಹೆಗ್ಗಳಿಕೆ ಇದೆ. ಇದ್ರದ್ದು ಒಂದು ಭಾಗ ಅಂದ್ರೆ ಅಂಬಾರಿ. ಎಲ್ಲರೂ ನೋಡೇ ಇರ್ತೀರಾ. ಈ ಅಂಬಾರಿ ಬಗ್ಗೆ ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಇದು ನಮ್ಮ ಹೇಮಗುಡ್ಡದಿಂದ ಶುರು ಆಗಿರೋದು. ನಮ್ಮ ಇಲ್ಲಿಯ ರಾಜ ಗಂಡುಗಲಿ ಕುಮಾರರಾಮ ಅಂತ ಹೇಳ್ತೀವಿ, ಕಾಂಪಿಲ ರಾಜ ಅವರ ಮಗ. ಅವರು ಸುಮಾರು 12-13ನೇ ಶತಮಾನದಲ್ಲಿ ಶುರು ಮಾಡಿರೋದು ಇದನ್ನ. ಇಲ್ಲಿ ನಾವಿದನ್ನ ಅಂಬಾರಿ ಉತ್ಸವ ಅಂತ ಕರಿತಾ ಇದ್ರು ಆವಾಗ 12ನೇ-13ನೇ ಶತಮಾನದಲ್ಲಿ. ಆಮೇಲೆ ಕುಮಾರರಾಮ ರಾಜ ಅವರ ಪತನ ಆದ್ಮೇಲೆ ಇದು ಹರಿಹರ ಮತ್ತು ಬುಕ್ಕರಾಯ ಅವರು ಇದನ್ನ ಹಂಪಿಗೆ ತಗೊಂಡು ಹೋಗ್ತಾರೆ. ಹಂಪಿಗೆ ತಗೊಂಡು ಹೋದ್ಮೇಲೆ ಅಲ್ಲಿ ಇದನ್ನ ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿ ಇದನ್ನ ಹಂಗೆ ಉತ್ಸವನ ನಡೆಸ್ಕೊಂಡು ಹೋಗ್ತಾರೆ. ಆವಾಗ ಇದನ್ನ ಮಹಾನವಮಿ ಅಂತ ಹೇಳ್ತಾರೆ ಅಲ್ಲಿ. ಅದಾದ್ಮೇಲೆ ಸುಮಾರು 1565ರಲ್ಲಿ ಆವಾಗ ಹರಿಹರ ಮತ್ತು ಬುಕ್ಕರಾಯ ಕಟ್ಟಿರುವಂತ ವಿಜಯನಗರ ಸಾಮ್ರಾಜ್ಯ ಏನಿದೆ ಅದ್ರ ಪತನ ಶುರು ಆಗತ್ತೆ. ಆವಾಗ ಇದನ್ನ ನಮ್ಮ ಆ ಟೈಮಲ್ಲಿ ಕರ್ನಾಟಕದ ಒಂದು ಹೆಮ್ಮೆ, ಮೈಸೂರು ರಾಜ್ಯದ ಹೆಮ್ಮೆ ಆಗಿರ್ತಕ್ಕಂಥ ಮೈಸೂರು ರಾಜರಿಗೆ ಇದನ್ನ ಕೊಡ್ತಾರೆ. ಅಲ್ಲಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅಂಬಾರಿ ಉತ್ಸವ ಅಂತ ಅಂದ್ಬಿಟ್ಟು. ಸೊ ಈಗ ನಾಡಹಬ್ಬ ನಮ್ಮ ದಸರಾದ ಒಂದು ವಿಶೇಷ, ಎಲ್ಲಿ ನೋಡಕ್ ಸಿಗದೆ ಇರ್ತಕ್ಕಂಥ ಈ ಅಂಬಾರಿ ಉತ್ಸವ ನಮ್ಮ ಮೈಸೂರಿನಲ್ಲಿ ನಡೆಯುತ್ತೆ. ಆದರೆ ಇದು ಶುರು ಆಗಿದ್ದು ಮಾತ್ರ ನಮ್ಮ ಹೇಮಗುಡ್ಡದಲ್ಲಿ, ನಮ್ಮ ಭಾಗದಲ್ಲಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗತ್ತೆ. ಇದು ನಮ್ಮ ಭಕ್ತಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ಸಂಕೇತ. ಇದು ಇಲ್ಲಿಂದನೇ ಶುರು ಆಗಿದ್ದು ಅಂತ ಹೇಳಕ್ಕೆ ತುಂಬ ಖುಷಿ ಆಗತ್ತೆ. ಹೌದು, ಇಲ್ಲಿ ಒಂದಿನ ಮುಂಚಿತವಾಗಿ ಆರಂಭ ಆಗುತ್ತೆ. ಇಲ್ಲಿ ಸಂಸ್ಕೃತಿ ಪ್ರಕಾರ ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಆ್ಯಂಡ್ ಅಲ್ಲಿ ನಾಳೆ ಇರತ್ತೆ. ಇಲ್ಲಿ ಇದು ಇವತ್ತಾಗತ್ತೆ. ಪ್ರತಿ ವರ್ಷನೂ ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಿಂದ ಆಗತ್ತೆ. ಸುಮಾರು ಜನರು ಬರ್ತಾರೆ, ಎಲ್ಲೆಲ್ಲಿಂದನೂ ನೋಡಕ್ ಬರ್ತಾರೆ. ಇದನ್ನ ಅವ್ರವ್ರ ಭಕ್ತಿ, ಅದನ್ನ ನಾವು ಹೇಳಕ್ ಆಗಲ್ಲ ಎಷ್ಟು ಭಕ್ತಿ ಏನು ಅಂತ. ಇಲ್ಲಿ ನೀವು ಜನರಲ್ ಕಾಣ್ತಿದ್ದೀರಾ. ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಎಲ್ರು ಬನ್ನಿ, ಎಲ್ರು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ದೇವಿ ಆಶೀರ್ವಾದ ಏನ್ ಕೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ಇಲ್ಲಿ ಎಲ್ಲೆಲ್ಲಿಂದನೂ ಜನರು ಬರ್ತಾರೆ. ಪ್ರತಿಯೊಬ್ರು ಏನೇನೋ ಒಂದು ಆಸೆ ಇಟ್ಕೊಂಡು ಏನೇನೋ ಕೇಳ್ಕೊಂಡು ಬರ್ತಾರೆ. ಎಲ್ರಿಗೂ ಹಾಗೆ ಆಗುತ್ತೆ. ಅಂಡ್ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ರು ಬಂದು ಒಂದ್ಸತಿ ನೋಡ್ಲೇಬೇಕಾದ ಒಂದು ಉತ್ಸವ ಇದು.